ಸ್ವಾಗತ. ನಾನು ನಿಮ್ಮ PS ನಾಯ್ಕೋಡಿ. ಲಕ್ಷ್ಮಿ ಕ್ಲಾತ್ ಸ್ಟೋರ್ ಸಂಧಿ ಅಂಗಡಿ, SK ಕಾಲೇಜ್ ಎದುರುಗಡೆ, ತಾಳಿಕೋಟೆ ವತಿಯಿಂದ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಪರಶುರಾಮ್, ರಾಜು, ಸಂಜಯ್, ಮೌನೇಶ್, ಅಂಬರೀಶ್, ಸಮರ್, ಮಹೇಂದ್ರ ಅಂಚಾಟೆ, RL ಕೊಪ್ಪಗ್, AK ಅಂಚಾಟೆ, ಶಂಕರಯ್ಯ ಹಿರೇಮಠ್, MS ಉಗಾರ್, ಬಿರೇದಾರ್ ಕಾಶಿನಾಥ್ ಹಿರೇಮಠ್, ನಾರಾಯಣ್ ಭಾಗವಹಿಸಿದ್ದರು. 76ನೇ ಗಣರಾಜ್ಯೋತ್ಸವ ಆಚರಣೆ ಮಾಡಲಾಯಿತು. ಒಬ್ಬ ಡಾಕ್ಟರ್ ತನ್ನ ಡ್ಯೂಟಿ ಮಾಡ್ತಾನೆ. ಸಂವಿಧಾನ ಯಾವುದು ಸಂವಿಧಾನದ ಹೊರಗಿಲ್ಲ. ಆದ್ದರಿಂದ ಈ ಸಂವಿಧಾನನ ನಾವು ನೆನಪು ಮಾಡಿಕೊಳ್ಳುವಂಥ ದಿವಸವೇ ಗಣರಾಜ್ಯೋತ್ಸವ. ಸಂವಿಧಾನದ ಆಧಾರದಲ್ಲಿ ನಮಗೆಲ್ಲರಿಗೂ ಹಕ್ಕುಗಳು, ಕರ್ತವ್ಯಗಳು ಸಿಗ್ತಾವೆ. ನಾವು ಕರ್ತವ್ಯಗಳು ಭಾಳ ಮಾಡ್ತೀವಿ. ಈಗ ನಾನು ಹೋಗ್ತಾ ಇರ್ತೀನಿ, ನಾನು ಏನೋ ಒಂದು ವಸ್ತು ನನ್ನ ಕೈಯಾಗ ತಿಂತೀನಿ, ಆ ಕಾಗದನ ಹಿಂಗೆ ಮಡಚಿ ರೋಡಿಗೆ ಒಮ್ಮೆ, ಇದು ಕರ್ತವ್ಯ ಅಲ್ಲ. ಆ ಕಾಗದನ್ನ ಮಡಚಿ ಅದು ಹೆಜ್ಜೆ ಹಾಕ್ತಿದ್ರೆ ಅದು ನನ್ನ ಕರ್ತವ್ಯ. ನಾನು ಬರ್ತೀನಿ, ಕರ್ತವ್ಯನ ಮರಿತೀವಿ, ಯಾವುದು ಮಾಡಬಾರ್ದು ಅದು ಮಾಡ್ತೀವಿ. ನೆನಪು ಮಾಡಿಕೊಂಡು ಈಗ ನಾನು ಈ ದೇಶಕ್ಕೆ ಒಳಿತು ಹೆಂಗೆ ಮಾಡ್ಬೋದಪ್ಪ, ನಾನು ಈ ದೇಶಕ್ಕೆ ಒಳಿತು ಏನು ಮಾಡಿ ನಾನು ಒಳ್ಳೆ ಮಾಡೋಕ್ಕಾಗ್ತದೆ. ನಾನು ಸಂಸಾರ ಸಾಕ್ತೀನಿ, ಅದೇ ಒಂದು ನೋಡ್ರಿ, ಸಂಸಾರ ಸಾಕಬೇಕು, ಅದು ಕರ್ತವ್ಯ. ಆದರೆ ಅದ್ರ ಜೊತೆಗೆ ನಾನು ಇವತ್ತು ಒಂದು ಅಂಗಡಿಯಾಗಿದ್ದೀನಿ. ನಾನು ಅಂಗಡಿ ಒಳಗೆ ನಾನು ಸೇಲ್ಸ್ ಮಾಡಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಒಂದು 100 ಗಿರಾಕಿಯನ್ನು ಕಟ್ಕೊಂಡೆ. 100 ಗಿರಾಕಿನ ನಾನು ಸೂಟಾಗ್ತದೆ, ಈ ಪ್ಯಾಂಟಿಗೆ ಈ ಶರ್ಟ್ ಸೂಟಾಗ್ತದೆ, ಇದನ್ನು ಹೇಳಿ ಒಂದು 100 ಗಿರಾಕಿ ನಾನು ಈ ಅಂಗಡಿಗೆ ಬರೋಕ್ಕೆ ಮಾಡ್ತೀನಿ. ನಾನೊಬ್ಬ ಮ್ಯಾನೇಜರ್ ಆಗಿದ್ದೀನಿ. ನಾನು ಹಣಕಾಸು ಸಂಸ್ಥೆಯಲ್ಲಿ ಕೆಲಸ ಮಾಡ್ತೀನಿ. ನಾನು ಒಂದು 100 ಜನರಿಗೆ ನನ್ನ ಹಣಕಾಸು ಸಂಸ್ಥೆಯಿಂದ ಒಂದು ಧನ ಸಹಾಯ ಮಾಡಿ ನಾನು ಆ 100 ಫ್ಯಾಮಿಲಿಗೆ ಅನುಕೂಲ ಮಾಡಿಕೊಡ್ತೀನಿ. ಇದು ನನ್ನ ಕರ್ತವ್ಯ. ಇದರಿಂದ ನಾನು ದೇಶ ಸೇವೆ ಮಾಡಬೇಕು. ಏನು ನಾನು ಇದ್ದೀನಿ ಆ ಜಾಗದಲ್ಲಿ ಪ್ರಾಮಾಣಿಕ ಕಳಕಳಿಯಿಂದ ನಾನು ಕೆಲಸ ಮಾಡಿದರೆ ದೇಶ ಸೇವೆ ಆಗ್ತದೆ. ಅಂತ ದೇಶ ಸೇವೆಯನ್ನು ನಾವು ನೆನಪು ಮಾಡ್ಕೊಳ್ಳೋದೇ ಬಿಡಾಡ್ತೀವಿ. ದೇಶ ಸೇವೆ ಅದಕ್ಕೆ ನಾನು ರಾಷ್ಟ್ರೀಯ ಹಬ್ಬ ಅಂತ ಮಾಡ್ತಾರೆ. ಆ ರಾಷ್ಟ್ರೀಯ ಹಬ್ಬದಲ್ಲಿ ಇವತ್ತು ನಾವೆಲ್ಲರೂ ಪಾಲ್ಗೊಂಡಿದ್ದ ಭಾಗ್ಯವಂತರು. ಭಾಳ ಮಂದಿಗೆ ಇದು ನಿಜ ಇಲ್ಲ. ಅವ್ರು ಇವತ್ತು ನಾಳೆ ಸೂಟ್ಯಪ್ಪ 9ಕ್ಕೆ ಎದ್ದು ಬಿಡಮ್ಮ, 9ಕ್ಕೆ ಕೇಳ್ತಾರೆ. ಇವತ್ತು ಭಾಳ ಮಂದಿ 9ಕ್ಕೆ ಕೇಳೋರಿಗೆ ಇದ್ರ ಮಹತ್ವ ಗೊತ್ತಿಲ್ಲ. ಆದ್ದರಿಂದ ನಾವು ಇದ್ದಲ್ಲೇ ಮಾಡಬೇಕು. ನಾನು ಸೈನಿಕ ಅಲ್ಲ, ನಾವು ಬೌಂಡ್ರಿ ಮೇಲೆ ಇರ್ತೀವಿ, ನಾವು ಏನು ಮಾಡಬೇಕು ಇಲ್ಲ. ನಾ ಇದ್ದಲ್ಲೇ ದೇಶದ ರಕ್ಷಣೆ, ನಾ ಇದ್ದಲ್ಲೇ ನಾನು ಪ್ರಾಮಾಣಿಕ ಕೆಲಸ ಮಾಡ್ತಿಲ್ಲ, 4 ಜನರಿಗೆ ಸೇವೆ ಮಾಡ್ತಿಲ್ಲ. ಅದೇ ನನ್ನ ಸೇವೆ, ಅದೇ ನನ್ನ ರಾಷ್ಟ್ರಕ್ಕೆ ನಾನು ಕಾಂಟ್ರಿಬ್ಯೂಷನ್, ನನ್ನ ಜೀವಿತ ಅರ್ಪಣೆ ಮಾಡ್ತಾ ಇದ್ದೀನಿ. ಈಗ ಅಂದ್ಕೊಂಡು ನಾವೆಲ್ಲರೂ ಕೂಡ ಇವತ್ತು ಸಂವಿಧಾನದ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಆದ್ದರಿಂದ ಡಾಕ್ಟರ್ BR ಅಂಬೇಡ್ಕರ್ ಅವರು ದೇಶದ ಹೆಂಗಿರಬೇಕು ಅಂತ ಹೇಳ್ಕೊಟ್ಟು ಹೋಗ್ಯಾರ. ಅದಕ್ಕೆ ಅವರು ಯಾವುದೇ ಈ ದೇಶಕ್ಕೆ ನೀನು ಹೆಂಗಿರಬೇಕು ಅಂತ ಕಲಿಸ್ಕೊಟ್ಟವ್ರು ಹೇಳ್ಕೊಟ್ಟು ಅದಕ್ಕೆ ಅವ್ರಿಗೆ ಗೌರವ ಸಲ್ಲಬೇಕು. ನಾವು ನಾವೆಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀವಿ. ಅದಕ್ಕೆ ಎಲ್ಲರಿಗೂ ಕೂಡ ಇಲ್ಲಿವರೆಗೂ ಲಕ್ಷ್ಮೀ ಕ್ಲಾತ್ ಸ್ಟೋರ್ ಸಭಾಂಗಣದಲ್ಲಿ ಗಣರಾಜ್ಯೋತ್ಸವವನ್ನು ಎಲ್ಲರೂ ಅತ್ಯಂತ ಸಂತೋಷದಿಂದ ಆಚರಣೆ ಮಾಡಲಾಯಿತು. ಎಲ್ರಿಗೂ ಈ ಸಮಾರಂಭದಲ್ಲಿ ಭಾಗವಹಿಸಿದಂಥ ನಮ್ಮೆಲ್ಲರಿಗೂ ಗಣರಾಜ್ಯೋತ್ಸವ ಹಬ್ಬದ ಶುಭಾಶಯಗಳನ್ನು ಹೇಳಿ, ಎಲ್ರಿಗೂ ವಂದನೆಗಳನ್ನು ಹೇಳಿ, ಉಪಹಾರ ವ್ಯವಸ್ಥೆ ಇರುತ್ತೆ, ಉಪಹಾರವನ್ನು ಮಾಡ್ಕೊಂಡು ಮತ್ತೆ ಯಥಾಸ್ಥಿತಿ ನಿಮ್ಮ ಕರ್ತವ್ಯದಲ್ಲಿ ನೀವು ಪಾಲ್ಗೊಳ್ಬೇಕಂತ ಹೇಳಿ ವಿನಂತಿಸ್ತೀವಿ.